ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳು ಪೂರೈಸಿದ ಹಿನ್ನೆಲೆ ಹಾಗೂ ಹಿಂದೂ ಬಾಂಧವರನ್ನು ಒಗ್ಗೂಡಿಸುವ ಉದ್ದೇಶದಿಂದಾಗಿ ಮತ್ತು ಹಿಂದೂ ಧರ್ಮದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ದೊಮ್ಮಸಂದ್ರ ನಗರ ವತಿಯಿಂದ ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಗ್ರಾಮದಲ್ಲಿ ಕಾಶಿ ವಿಶ್ವನಾಥ ದೇವಾಲಯ ಆವರಣದಲ್ಲಿ ನಡೆದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿದೆ. ಇನ್ನು ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ಸಾವಿರಾರು ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ದೃಶ್ಯ ಕಂಡುಬಂದಿದೆ. ಇನ್ನು ಇದೇ ಸಂದರ್ಭದಲ್ಲಿ ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲಾ ವಾರ್ಡ್ಗಳಲ್ಲಿ ಕಲಾ ತಂಡಗಳೊಂದಿಗೆ ಸಾಗಿದ ಶೋಭಾಯಾತ್ರೆಯು ನಂತರ ಪ್ರಮುಖ ರಸ್ತೆಯಲ್ಲಿ ಸಾಗಿ ನಂತರ ಕಾಶಿ ವಿಶ್ವನಾಥೇಶ್ವರ ದೇವಾಲಯ ಆವರಣದಲ್ಲಿ ಬಂದು ಸಾಗಿದೆ. ಇನ್ನು ರಸ್ತೆ ಉದ್ದಕ್ಕೂ ಹಿಂದೂ ಬಾಂಧವರು ಜೈ ಶ್ರೀರಾಮ್ ಎಂದು ಘೋಷಣೆಗಳನ್ನು ಕೂಗಿದ ದೃಶ್ಯವೂ ಕೂಡ ಕಂಡುಬಂತು. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶಾರದಾ ಆಶ್ರಮದ ಯತೀಶ್ವರಿ ರಾಮಪ್ರಿಯಾಂಬ ಮಾತಾಜಿ ವಹಿಸಿದ್ರು. ಇನ್ನು ದಿಕ್ಸೂಜಿ ಭಾಷಣವನ್ನ ನಾಗರಾಜ್ ಆಚಾರ್ಯ ಅವರು ನಡೆಸಿಕೊಟ್ಟಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ದೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಎಂ ರಾಜಣ್ಣ ಅವರು ಹಾಗೂ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಹಿಂದೂ ಬಾಂಧವರು ಭಾಗಿಯಾಗಿದ್ದರು.
ತುಂಬಾ ಎತ್ಬೇಡಿ, ತುಂಬಾ ಮೇಲೆ ಎತ್ಬೇಡಿ. ಎಲ್ಲ ಹೆಣ್ಮಕ್ಳಿಗೆ ಹೃದಯ ನಿನ್ನನ್ನು ಬದಿಸಿದ ಈ ನಿಜ ಭಕ್ತರಿಗೆಲ್ಲ ಪ್ರೇಮದಲ್ಲಿ ಮೋಕ್ಷವ ಫಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತ ಚರಣ ರಾಜಸ್ವರೂಪ ಪಾಷಾಣಲಿತಸ್ಥಲ ಶೋಭಿತಾಂ ಮುಖಚಂದ್ರ ಕಲಾಕಲಿತ ಸಾದೃಶ್ಯ ಚುಬುಕ ಶ್ರೀ ವಿರಾಜಿತಾಂ ಕಾಮೇಶ ಬದ್ಧ ಮಾಂಗಲ್ಯ ಸೂತ್ರ ಶೋಭಿತ ಕಂಧರ ಕನಕಾಂಗದ ಕೇಯೂರ ಕಮನೀಯ ಭುಜಾನ್ವಿತ ರತ್ನಗ್ರೈವೇಂದ್ರ ಗೋಪ ಪರಿಕ್ಷಿಪ್ತ ಸ್ಮರತೂಣ ಭಜಂಗಿಕ
ಗೂಢಗುಲ್ಪಾ ಕೂರ್ಮಪೃಷ್ಟ ಜಯಿಷ್ಣು ಪ್ರಪದಾನ್ವಿತಾಂ ನಕದೀದಿತಿ ಸಂಚನ್ನನ ಮಜ್ಜನತಮೋ ಗುಣ ಪದದ್ವಯ ಪ್ರಭಾಜಾಲ ಪರಾಕೃತ ಸರೋರುಹಾಂ ಶಿಂಜಾನಮಣಿ ಮಂಜೀರ ಮಂಡಿತ ಶ್ರೀಪದಾಂಬುಜ ಮರಾನಿ ಮಂದ ಗಮನ ಮಹಾಲಾವಣ್ಯ ಸೇವಕೈಃ ಸರ್ವಾರುಣಾನವದ್ಯಾಂಗೀ ಸರ್ವಾಭರಣಭೂಷಿತ ಶಿವಕಾಮೇಶ್ವರಾಂಗಸ್ತ ಶಿವಾ ಸ್ವಾಧೀನವಲ್ಲಭಾಂ ಸುಮೇರು ಮಧ್ಯ ಶೃಂಗಸ್ಥ ಶ್ರೀಮನ್ನಗರನಾಯಿಕಾಂ ಚಿಂತಾಮಣಿ ಗೃಹಾಂತಸ್ಥ ಪಂಚಬ್ರಹ್ಮಾಸನಸ್ಥಿತ ಮಹಾಪದ್ಮಾಟವೀ ಸಂಸ್ಥಾ ಕದಂಬ ವನವಾಸಿನಿ ಸುಧಾಸಾಗರ ಮಧ್ಯಸ್ಥ ಕಾಮಾಕ್ಷಿ ಕಾಮದಾಯಿನಿ. ಮಕ್ಕಳ ಆಟ ಮಕ್ಕಳದು. ನಾವು ಕೇಳೋದು, ನಾವು ಕುದುರೆಗೆ ಲಗಾಮ್ ಹಾಕ್ದಂಗೆ ಈ ಕಡೆನೆ ನಿಮ್ಮ ಮನಸ್ಸೆಲ್ಲ ಇರಬೇಕು. ಮಕ್ಕಳು ನೋಡ್ಕೊಳಕ್ ಬೇರೆ ಜನ ಇದ್ದಾರೆ. ಹಾಗಾಗಿ ಆ ಮನಸ್ಸು ತುಂಬ ಚಂಚಲವಾಗಿರುತ್ತೆ. ಅದನ್ನ ಹಿಡಿಯೋದು ಅನ್ನೋದು ಬಹಳ ಕಷ್ಟ. ಆದರೆ ಈಗ ಗೊರವನಹಳ್ಳಿ ಮಹಾಲಕ್ಷ್ಮಿ ನಮ್ಮ ಮನೆಯ ಅಂಗಳಕ್ಕೆ ಬರಬೇಕಾದರೆ ನಾವು ಎಷ್ಟು ಪವಿತ್ರರಾಗಬೇಕು. ನಮ್ಮ ಮನೆಗಳನ್ನೆಲ್ಲ ಶುಚಿ ಮಾಡಿ, ಅಂಗಳವನ್ನೆಲ್ಲ ಶುಚಿ ಮಾಡಿ, ರಂಗೋಲಿಗಳನ್ನೆಲ್ಲ ಹಾಕಿ ನೀವೆಲ್ಲ ಎಷ್ಟೊಂದು ಪವಿತ್ರರಾಗಿ ಬಂದಿದ್ದೀರಿ. ಅದೇ ಹೃದಯ ಮಂದಿರಕ್ಕೆ ತಾಯಿಯನ್ನ ಕರಿಬೇಕಾದರೂ ಕೂಡ ಆ ಹೃದಯ ಮನಸ್ಸು ಪವಿತ್ರವಾಗಿರಬೇಕು. ಮನಸ್ಸಿನಲ್ಲಿ ಯಾವುದೇ ಒಂದು ಕಳಂಕವಿಲ್ಲದೆ, ಯಾವುದೇ ಒಂದು ಬೇರೆ ಭಾವನೆಗಳಿಲ್ಲದೆ ಆ ತಾಯಿಯನ್ನ ಮನಸ್ಸಿನೊಳಗೆ ನಾವು ಆವಿರ್ಭಾವ ಮಾಡಿಕೊಳ್ಬೇಕಾದ್ರೆ, ನಮ್ಮ ಮನಸ್ಸು ಕೂಡ ಪವಿತ್ರವಾಗಿರಬೇಕಾದರೆ, ಮನಸ್ಸು ಪವಿತ್ರವಾಗಬೇಕಾದ್ರೆ, ಈ ದೇಹ ಪವಿತ್ರವಾಗಬೇಕಾದ್ರೆ ಸಾಬೂನು ಹಾಕಿ ತೊಳಿತೀವಿ. ಮನಸ್ಸು ಪವಿತ್ರವಾಗಬೇಕಾದ್ರೆ ಹೀಗೆ ಹೇಳಿದ್ರಲ್ಲ ಲಲಿತಾ ಸಹಸ್ರನಾಮ ಮಂತ್ರದಿಂದ ಮನಸ್ಸು ಪವಿತ್ರ. ಆ ಸಂಘವನ್ನ ಹುಟ್ಟಾಕಿ 100 ವರ್ಷಗಳಾಗಿರೋದ್ರಿಂದ ಇವತ್ತು ಲಕ್ಷ್ಮೀ ದೇವಿಯೂ ಬಂದಿದ್ದಾಳೆ. ಆದರೆ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಶತಮಾನೋತ್ಸವವನ್ನು ಸಹ ನಾವು ಮಾಡ್ತಾ ಇದ್ದೇವೆ. ಅದರಿಂದ ಯಾವುದೇ ಒಂದು ಸಂಘ 100 ವರ್ಷಗಳನ್ನು ಕಂಡಿದ್ದೆ ಅಂತಂದ್ರೆ ಅದು ಈ ಭಾರತದಲ್ಲಿ ಎಲ್ಲರ ವಿರುದ್ಧವಾಗಿ, ಎಲ್ಲರೂ ಬೇಕಾದಷ್ಟು ಜನರು ನಮ್ಮನ್ನು ಆಕ್ರಮಕ್ಕೆ ಒಳಪಡಿಸಿಕೊಂಡು ಆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳನ್ನ ಮುಟ್ಟಿದೆ ಅಂತಂದ್ರೆ ಅದು ತುಂಬಾ ತುಂಬಾ ಅದ್ಭುತವಾದ ಕೆಲಸವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡಿದೆ. ಸ್ವಾಮಿ ವಿವೇಕಾನಂದರ ಕನಸನ್ನ ಮಾಡುವ ಒಂದು ನಿಟ್ಟಿನಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದರತ್ತ ಸಾಕ್ತಾ ಇದೆ. ಇವತ್ತಿನ ದಿವಸ ನಾವೆಲ್ಲರೂ ಇಲ್ಲಿ ಆರಾಮಾಗಿ ಕುತ್ಕೊಂಡಿದ್ದೀವಿ, ಆರಾಮಾಗಿ ಲಲಿತಾ ಸಹಸ್ರನಾಮವನ್ನ ಓದ್ತಾ ಇದ್ದೀವಿ, ಈ ಒಂದು ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆಲ್ಲ ಕಾರಣಕರ್ತರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಯಾಕೆಂದ್ರೆ ನಮ್ಮ ಹಿಂದೂ ಧರ್ಮವನ್ನಾಗಲಿ, ಹಿಂದೂ ಸಮಾಜವನ್ನಾಗಲಿ ಅದನ್ನೆಲ್ಲ ಕೂಡ ರಕ್ಷಣೆ ಮಾಡ್ತಾ ಇರೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಎಲ್ಲೇ ನಮಗೆ ರಕ್ಷಣೆ ಇಲ್ಲ ಅಂತ ಗೊತ್ತಾದ ತಕ್ಷಣ ಅಲ್ಲಿಗೆ ಹೋಗಿ ಅದನ್ನ ಸರಿಪಡಿಸುವ ಒಂದು ಸಂಘ ಅಂತಂದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನಾವು ನಮ್ಮ ಮಕ್ಕಳಿಗೆ ಆ ಒಂದು ಶಾಖೆಗಳಿಗೆ ಕಳಿಸ್ಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಲ್ಲಲ್ಲಿ ಆ ಒಂದು ಶಾಖೆಗಳನ್ನು ನಡೆಸುತ್ತೆ. ಆ ಶಾಖೆಗಳಿಗೆ ಕಳಿಸಿದ್ದೆ ಆದರೆ ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ. ನಿಮ್ಮ ಮಕ್ಕಳ ಯಾವ ಒಂದು ತಪ್ಪು ದಾರಿಗೂ ಹೋಗದಿರ ಆ ಮಕ್ಕಳನ್ನ ನೀವು ರೂಪಿಸುವುದಲ್ಲ, ಅವರು ರಾಷ್ಟ್ರೀಯ ಸ್ವಯಂ ಸೇವಕರು ಯಾವ ನಿಟ್ಟಿನಲ್ಲಿ ಹೋಗ್ಬೇಕು, ಮುಂದಿನ ಪ್ರಜೆಗಳು ಯಾವ ತರ ಇರಬೇಕು ಅನ್ನೋದನ್ನೆಲ್ಲವನ್ನ ತೀಡಿ ಅವರು ಹೊಸ ಮೂರ್ತಿಗಳನ್ನಾಗಿ ಮಾಡ್ತಾರೆ. ಅದರಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಲ್ಲಿ ನಿಮ್ಮ ಮನೆಗಳ ಹತ್ತಿರದಲ್ಲಿ ನಡೆಯುತ್ತೋ ಅಲ್ಲಿಗೆ ಕಳಿಸೋದು ನಿಮ್ಮ ಮುಖ್ಯ ಕರ್ತವ್ಯವಾಗಿದೆ. ಅದು ಮಾತ್ರವಲ್ಲ, ಇಲ್ಲಿ ಒಂದು ಸರಸ್ವತಿ ವಿದ್ಯಾಮಂದಿರ ಅಂತ ಇದೆ, ವಿದ್ಯಾನಿಕೇತನ್ ಅಂತ. ಆ ಒಂದು ಶಾಲೆಯಲ್ಲಿ ಯಾವ ಶಾಲೆಗೆ ಕಳಿಸಬೇಕು ಅನ್ನೋದು ಕೂಡ ಬಹಳ ಮುಖ್ಯವಾಗಿದೆ.
ಅಂತಹ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನು ಕಳಿಸಿದ್ದೆ ಆದರೆ ಅವರು ಸರ್ವತೋಮುಖ ಬೆಳವಣಿಗೆಗೆ ನಿಮ್ಮ ಮಕ್ಕಳ ಭವಿಷ್ಯ ಹೇಗಿರಬೇಕು, ಸುಸಂಸ್ಕೃತರಾಗಿ ಹೇಗೆ ಬದುಕಿ ಬಾಳಬೇಕು ಅನ್ನುವುದನ್ನು ಕಲಿಸುವ ಒಂದು ಶಾಲೆ ಅಂದರೆ ಅದು ಸರಸ್ವತಿ ವಿದ್ಯಾನಿಕೇತನ್. ಹಲವಾರು ಸರಿ ನನ್ನನ್ನು ಕರೆದಿದ್ದಾರೆ, ಸುಮಾರು ತರಬೇತಿಗಳನ್ನು ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಅಂತಹ ಶಾಲೆಯಲ್ಲಿ ನಿಮ್ಮ ಮಕ್ಕಳು ಓದಿದ್ದೆ ಆದರೆ ಯಾವುದೇ ಒಂದು ಕೆಟ್ಟ ಅಭ್ಯಾಸಗಳು ಮತ್ತು ಕೆಟ್ಟ ದಾರಿಯನ್ನು ಹಿಡಿಯುವುದಿಲ್ಲ. ಹಾಗಾಗಿ ಶ್ರೀರಾಮಕೃಷ್ಣ ಪರಮಹಂಸರು, ವಿವೇಕಾನಂದರು, ಸ್ವಾಮಿ ಶಾರದಾದೇವಿ ಎಲ್ಲರೂ ಕೂಡ ಮಕ್ಕಳ ಬೆಳವಣಿಗೆಗೋಸ್ಕರ, ಈ ಒಂದು ದೇಶ ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರ ಹಲವಾರು ಸಂಸ್ಥೆಗಳನ್ನು ಹುಟ್ಟಾಕಿ ಇವತ್ತಿನ ದಿವಸ ಹಲವಾರು ವಿವೇಕಾನಂದರ ಮತ್ತು ರಾಮಕೃಷ್ಣರ ಹೆಸರಿನಲ್ಲಿ ಹಲವಾರು ಸಂಸ್ಥೆಗಳಿವೆ. ಆ ಸಂಸ್ಥೆಗಳಲ್ಲೂ ಕೂಡ ಈಗ ಬಸವನಗುಡಿ ರಾಮಕೃಷ್ಣಾಶ್ರಮ ಅಂತಂದ್ರೆ ಅಲ್ಲಿ ವಿದ್ಯಾರ್ಥಿ ಮಂದಿರ ಅಂತಿದೆ. ಶಾಲೆ ಇಲ್ದಿರ ಇದ್ರು, ಕಾಲೇಜ್ ಇಲ್ದಿರ ಇದ್ರು, ಆ ವಿದ್ಯಾರ್ಥಿ ಮಂದಿರದಲ್ಲಿ ನೀವು ತರಬೇತಿಯನ್ನು ಪಡೆದಿದ್ದೆ ಆದರೆ ನಿಮ್ಮ ಮಕ್ಕಳು ಸಾಯೋ ತನಕ ಈ ಒಂದು ಸಂಸ್ಕಾರವನ್ನ, ನಮ್ಮ ಹಿಂದೂ ಧರ್ಮವನ್ನ ಬಿಡೋದಿಲ್ಲ. ಅಂತಹ ಮಕ್ಕಳಿಗೆ ಯಾವ ತರಬೇತಿಯನ್ನ ಕೊಡಬೇಕು ಅನ್ನೋದು ಬಹಳ ಮುಖ್ಯ. ನಾವು ಏನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಮಕ್ಕಳಿಗೆ ಒಂದಷ್ಟು ಅಪಾರ್ಟ್ಮೆಂಟ್ಗಳನ್ನು ಕಟ್ಟಿ, ಒಂದಷ್ಟು ಸೈಟ್ಗಳನ್ನು ತಗೊಂಡು ಅಷ್ಟೊಂದು ಆಸ್ತಿ ಮಾಡಿಬಿಟ್ರೆ, ಒಂದು 5 ತಲೆಮಾರು ತಿಂದು ತೇಗುವಷ್ಟು ಮಾಡಿಬಿಟ್ರೆ ನಮ್ಮ ಜವಾಬ್ದಾರಿ ಮುಗೀತು ಅಂತ ನಾವು ಅಂದ್ಕೊಂಡ್ಬಿಟ್ಟಿದ್ದೀವಿ. ಅದೆಲ್ಲ ಸ್ವಾಮಿ ವಿವೇಕಾನಂದರು, ಅವರ ತಂದೆ ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ ದೇವಿ, ತಾಯಿ ಎಂತಹ ಒಂದು ಸಂಸ್ಕಾರವನ್ನ ಕೊಟ್ಟಿದ್ಲು ಅಂತಂದ್ರೆ, ಅವರಿಗೆ ನಿಜವಾಗ್ಲೂ ಹೇಳೋದಾದ್ರೆ ಅವರು ಏನಾದ್ರೂ ಒಂದು ಸಣ್ಣ ತೀಟ ಮಾಡಿದ್ರೆ ಒಂದು ನಲ್ಲಿ ಕೆಳಗಡೆ ಕೂರಿಸ್ಬಿಡ್ತಾ ಇದ್ರಂತೆ, ನೀರು ತಿರುಗಿಸ್ಬಿಟ್ಟು. ಯಾಕೆ ಅಂದ್ರೆ ಕಾಶಿ ವೀರೇಶ್ವರ ಶಿವನ ವರಪ್ರದಾನದಿಂದ ಹುಟ್ಟಿದ ಮಗು. ಅದರಿಂದ ಶಿವನಿಗೂ ಅಭಿಷೇಕ ಇಷ್ಟ. ಆ ಒಂದು ಶಿವನ ಅಂಶವಾಗಿ ಬಂದಿರುವ ವಿವೇಕಾನಂದರಿಗೂ ಅದು ಇಷ್ಟ ಅಂತ ಹೇಳಿ ತಣ್ಣಗಾಗ್ಬಿಡ್ತಾ ಇದ್ದಂತೆ. ಅಲ್ಲಿ ಒಂದು ಶಾರದಾ ವಿದ್ಯಾವನಂ ಮೆಟ್ರಿಕ್ಯುಲೇಷನ್ ಸ್ಕೂಲ್ ಅಂತ, ಅಲ್ಲಿ ಸಂಸ್ಕೃತ ಶಿಕ್ಷಕಿಯಾಗಿ ನಾನು ಶಿಕ್ಷಕಿಯೂ ಹೌದು ಮತ್ತು ಸನ್ಯಾಸತ್ವವನ್ನು ಪಡ್ಕೊಂಡು ಅಲ್ಲಿದ್ದೆ. ಆಗ ಒಬ್ಬ ಪುಟ್ಟ ಬಾಲಕಿ 2nd ಸ್ಟ್ಯಾಂಡರ್ಡ್ ಶೈಲಜಾ ಅಂತ ಹೇಳಿ ಅವಳೊಂದು ದಿವಸ ಕಳೆದೋದ್ಲು ಅಂದ್ರೆ ಆಡಿ ಪದನೆಟ್ಟ ಅಂತ ಆಚರಣೆ ಮಾಡ್ತಾರೆ. ಅವತ್ತೊಂದು ದಿವಸ ಮಾತ್ರ ಎಲ್ಲರೂ ಊಟವನ್ನ ತಂದು ಕೊಡ್ಬೋದು. ಮಕ್ಕಳಿಗೆ ಮೊದಲೇ ಬುತ್ತಿಯನ್ನ ಕೊಟ್ಟು ಕಳಿಸ್ತಾರೆ, ಅವತ್ತು ವಿಧವಾಗಿ ಮಾಡಿರ್ತಾರೆ ಅಂತ ಹೇಳಿ ತರಬಹುದು ಅಂತ ಹೇಳಿದ್ದಕ್ಕೆ ಒಬ್ಬ ಆಕೆ ಚೆನ್ನೈಯಿಂದ ಬಂದಿದ್ದಾಳೆ. ಚೆನ್ನೈಯಿಂದ ಬಂದು ಆ ಮಗುಗೆ ಒಂದು ಡ್ರೆಸ್ಸನ್ನು ಚೇಂಜ್ ಮಾಡಿ ಅವಳಿಗೆ ಊಟವನ್ನು ಕೊಟ್ಟು, ಬಾ ನಾನು ನಿಮ್ಮ ಅತ್ತೆ ಅಂತ ಹೇಳಿ ಕರ್ಕೊಂಡು ಚೆನ್ನೈಗೆ ಹೋಗ್ಬಿಟ್ಲು. ಆ ಮಗು ಇದರಲ್ಲಿ ಬಸ್ನಲ್ಲಿ ಹೋಗೋ ಮಗು ಆಗಿದ್ರೆ ಎಲ್ಲರನ್ನ ಅಟೆಂಡೆನ್ಸ್ ಇತ್ತು ಕರ್ಕೊಂಡು ಹೋಗ್ತಾ ಇದ್ವಿ. ಆ ಮಗು ಪಕ್ಕದಲ್ಲೇ ಸ್ವಲ್ಪ ದೂರದಲ್ಲಿ ಮನೆ ಇತ್ತು, ಅವಳು ನಡ್ಕೊಂಡು ಹೋಗೋವಳು. ಯಾವಾಗ್ಲೂ ಹೋಗಿರ್ತಾಳೆ ಅಂತ ನಾವ್ ಅಂದ್ಕೊಂಡ್ವಿ. ಮಗು ಸಂಜೆ ಆಯ್ತು, ಹೋಗ್ಲೇ ಇಲ್ಲ. ಹೇಗೆಂದ್ರೆ ಚೆನ್ನೈಗೆ ಹೋಗೇ ಬಿಟ್ಟಿದ್ದಾಳೆ. 1 ವಾರ ಸಿಗ್ಲಿಲ್ಲ ಅಂದ್ರೆ ನೋಡ್ಕೊಳ್ಳಿ, ಎಲ್ಲಾ ಕಡೆನೂ ಹುಡುಕಾಟ. ಅಲ್ಲಿ ಮಾತಾಜಿ ಶಿವಪ್ರಿಯಾಂಬ ಅಂತ ಹೇಳಿ ಹಿರಿಯರಿದ್ರು. ಅವ್ರು ಹೇಳಿದ್ರು, ನಾವು ಒಂದು ಕೆಲಸ ಮಾಡೋಣ, ಇವತ್ತು ನಿರ್ಜಲ ಉಪವಾಸವಿದ್ದು 9 ಸಲ ಲಲಿತಾ ಸಹಸ್ರನಾಮವನ್ನ ಪಠನೆ ಮಾಡೋಣ ಅಂತಂದ್ರು. ಆ ಹುಡುಗಿಯನ್ನ ಕರ್ಕೊಂಡು ಹೋಗಿ ಅವಳು ಹಿಂಸೆಯನ್ನ ಮಾಡಿ ಅಲ್ಲಲ್ಲಿ ಭಿಕ್ಷೆ ಬೇಡೋದಿಕ್ಕೆ ಬಿಟ್ಟು, ಆವತ್ತಿನ ದಿವಸ ನಾವು 9 ಸಲ ಪಠನೆ ಮಾಡಿ 9ನೇ ಸಲ ಮುಗಿದ ತಕ್ಷಣ ಆ ಹುಡುಗಿಯಿಂದ ನಮಗೆ ಫೋನ್ ಬಂತು. ನಿಜವಾಗ್ಲೂ ಇದನ್ನ ನಾನು ನೇರಾಗಿ ಕಂಡಿರೋ ವಿಷಯವನ್ನ ಹೇಳ್ತಾ ಇದ್ದೇನೆ. ಫೋನ್ ಬಂತು. ಹೇಗೆ ಬಂತು? 2ನೇ ಕ್ಲಾಸು. ಆ ಹುಡುಗಿ ದಾರಿ ತಪ್ಪಿ ಬಂದಾಗ ಒಬ್ಬ ಹೀಗೆ ನಮ್ಮ ಕಾರ್ಯಕರ್ತರ ತರ ಪಂಚೆಯನ್ನ ಕಟ್ಕೊಂಡು, ನಮ್ಮ ತಂದೆ ಇದೇ ತರ ಪಂಚೆ ಕಟ್ಕೊಳ್ಳೋದು, ಅಂಕಲ್ ನಾನು ಈ ತರ ಮಧುರೆ ವಿದ್ಯಾವನ ಸ್ಟೂಡೆಂಟು, ನನ್ನನ್ನು ಹುಡುಕಾಡ್ತಾ ಇರ್ಬೋದು, 1 ವಾರ ಆಯ್ತು ಬಂದು, ನನ್ನನ್ನು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ಬಿಡಿ. ಆ 2ನೇ ಕ್ಲಾಸ್ ಮಗುಗೆ ಅಷ್ಟು ಹೇಳೋದಕ್ಕೆ ತಾಯಿ ತಾನೆ, ಆ ದಾರಿ ತಪ್ಪಿ ಬರೋದಕ್ಕೂ ತಾಯಿ ತಾನೆ.
ಅವ್ರ ಮನೆಗಳಿಂದ ಆಗಿತ್ತು. ಆದರೂ ಕೂಡ ಸಹಿಸ್ಕೊಂಡು ಅವತ್ತಿನ ದಿವಸ ಆ ಮಗು ಬಂದಾಗ ತಾಯಿ ನಿಜವಾಗಲೂ ಇದ್ದಾಳೆ, ಅವಳನ್ನು ನಂಬಿ ನಾವು ಪ್ರಾರ್ಥನೆ ಮಾಡಿದ್ದಾದರೆ ಅವಳು ನಮ್ಮ ಎಲ್ಲ ಕಷ್ಟಗಳನ್ನು ಪೂರೈಸ್ತಾಳೆ ಅನ್ನೋದಕ್ಕೆ ಅದೊಂದು ಘಟನೆಯನ್ನ ಹೇಳಿ, ನೀವೆಲ್ಲರೂ ಕೂಡ ನಿಮ್ಮ ಏನೇ ಕಷ್ಟಗಳಿದ್ರೂ ಕೂಡ ಆ ತಾಯಿಯನ್ನು ನಂಬಿ 48 ದಿವಸ ನೀವು ಒಂದು ವ್ರತವನ್ನಾಗಿ ಆಚರಣೆ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ಪೂರೈಸ್ಕೊಳ್ಬಹುದು. ಹಾಗಾಗಿ ಈಗಲೇ ಟೈಮ್ ಆಗಿದೆ, ಇನ್ನು ನಾವು ಮುಗಿಸೋಣ. ನಿಮ್ಮೆಲ್ಲರಿಗೂ ಆ ಗರ್ವನಲ್ಲಿ ಲಕ್ಷ್ಮಿ ಆಗ್ಬೋದು, ಲಲಿತಾ ದೇವಿ ಆಗ್ಬೋದು, ಅವಳೇ ಎಲ್ಲವೂ, ಎಲ್ಲ ರೂಪವೂ ಅವಳೇ. ಚಿದಗ್ನಿಕುಂಡ ಸಂಬೋಧ ದೇವಕಾರ್ಯ ಸಮುದ್ಯತ, ಅಗ್ನಿಕುಂಡದಲ್ಲಿ ಪ್ರತ್ಯಕ್ಷವಾಗಿ ಈ ದೇವತೆಗಳ ಒಂದು ಕಷ್ಟಗಳನ್ನು ಪರಿಹರಿಸೋದಕ್ಕೋಸ್ಕರವಾಗಿ ಚಾಮುಂಡೆಯಾಗಿ, ಚಂಡಿಯಾಗಿ, ದುರ್ಗೆಯಾಗಿ, ಲಲಿತೆಯಾಗಿ, ಕಾಳಿಯಾಗಿ ಎಲ್ಲ ರೂಪವನ್ನು ತಳೆದು ಆ ರಾಕ್ಷಸರ ಕೂಟವನ್ನೆಲ್ಲ ಸಂಹಾರ ಮಾಡಿದ ತಾಯಿ ನಮ್ಮನ್ನು ಸಲಹುತ್ತಾಳೆ ಅಂತ ಹೇಳ್ತಾ ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ನೀವು ಕೂಡ ನಿಮ್ಮ ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಕಲಿಸಿ ಯಾವಾಗಲೂ ಆ ತಾಯಿಯನ್ನ ಸ್ತುತಿಸಿ ಭಜಿಸಿ ನಾವು ಆ ತಾಯಿಯನ್ನ ಧ್ಯಾನಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಸಲಹಲೆ ಅಂತ ಹೇಳ್ತಾ ತದ್ಭಾರತಂ ನಾಮ ಭಾರತೀ ಯತ್ರ ಸಂತತಿ ರತ್ನಾಕರಾದೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಯಾ ದೇವಿ ಸರ್ವಭೂತೇಷು ಧರ್ಮರೂಪೇಣ ಸಂಸ್ಥಿತಾಃ ನಮಸ್ತಸ್ಯೈ 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 ನಮೋ ನಮಃ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಪರಮ ಪೂಜನೀಯ ಯತೀಶ್ವರಿ ಶ್ರೀ ಶ್ರೀ ರಾಮಪ್ರಿಯ ಯೋಗಿನಿಯವರಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಹಾಗೆ ಸನ್ಮಾನ್ಯ ಶ್ರೀ ರಾಜಣ್ಣನವರು ಸಮಾಜ ಸೇವೆಯಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡಂಥ ಪ್ರಮುಖರು, ಅವ್ರಿಗೂ ವಂದನೆಯನ್ನು ಸಲ್ಲಿಸ್ತಾ, ಭಾಳ ವಿಶೇಷವಾಗಿ ಇಲ್ಲಿ ಎಲ್ಲರೂ ನೋಡಿದಾಗ ಏನನ್ಸುತ್ತೆ ಅಂದರೆ ನಮ್ಮ ಧರ್ಮ ಸಾಗರ ಇವಾಗ ಶಕ್ತಿ ಸಾಗರ ಆಗೋಗಿದೆ. ಶಕ್ತಿ ಸಾಗರ ಇದು. ಹೀಗಿರ್ಬೇಕ್ರಿ, ನಮ್ಮ ಸಂಸ್ಕೃತಿ ಹಾಗೆ ಎದ್ದು ನಿಲ್ಲಬೇಕು. ಆಗಲೇ ಇದು ಕೇವಲ ಭಾರತಕ್ಕಲ್ಲ, ಇಡೀ ಪ್ರಪಂಚಕ್ಕೆ ಬೆಳಕಿದು. ನೋಡಿ, ಅನೇಕ ಕಾರ್ಯಕರ್ತರು ಕಳೆದ 1 ತಿಂಗಳಿಂದ ಪರಿಶ್ರಮ ಹಾಕ್ತಾ ಇದ್ದಾರೆ. ನೀವೆಲ್ಲ ನೋಡ್ತಾ ಇದ್ದೀರಿ, ತುಂಬ ಜನ ಇದು ಪರಿಶ್ರಮ ಹಾಕ್ತಾ ಇದ್ದಾರೆ. ತಾಯಿಯ ಕಾರ್ಯಕ್ಕೆ, ತಾಯಿ ಸೇವೆಗೆ ಎಲ್ಲ ಮಕ್ಕಳು ಶ್ರಮ ವಹಿಸಬೇಕು. ಆಗಲೇ ದೇವತೆಗಳು ಅವ್ರನ್ನ ಅನುಗ್ರಹ ಮಾಡ್ತಾರೆ. ಇದು ಕೇವಲ ಏನೋ ಸಾಮಾನ್ಯವಾದಂಥ ಕಾರ್ಯ ಅಲ್ಲ, ಇದು ಬಹಳ ದೊಡ್ಡ ಯಜ್ಞ ಇದು. ಹಾಗಾಗಿ ಯಾರ್ಯಾರು ಕಾರ್ಯಕರ್ತರು ಈ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರಿಗೆ ನಮನ ಮಾಡ್ತಾ, ಈ ಒಂದು ಶಕ್ತಿ ಸಾಗರದಲ್ಲಿ ಭಾಗವಹಿಸಿದಂಥ ಎಲ್ಲ ಸಜ್ಜನರು, ವಿಶೇಷವಾದ ತಾಯಂದಿರಿಗೆ ನಮನ ಮಾಡ್ತಾ, ಬಹಳ ವಿಶೇಷ 1-2 ಸಂಗತಿಗಳನ್ನು ನಾವು ಮಾಡಿದ್ದು. ಆ ರೀತಿ ಬಂಡಾಸುರನ ಸಂಹಾರ ಈಗ ಬೇರೆ ರೀತಿ ಆಗಬೇಕಾಗಿದೆ. ಅದನ್ನು ತಾಯಿಂದ್ರೆ ಮಾಡಬೇಕಾಗಿದೆ. ಆಗ ಬಂಡಾಸುರ ವರ ಪಡ್ಕೊಂಡು ಅಯೋನಿಜೆಯಾದಂಥ ಸ್ತ್ರೀಯಿಂದ ನನ್ನ ಮರಣ ಆಗಲಿ ಅಂತ ಕೇಳ್ಕೊಂಡಿದ್ದ. ಇದನ್ನು ಸ್ವತಃ ಹಯಗ್ರೀವ ದೇವರು ಅಗಸ್ತ್ಯ ಋಷಿಗಳಿಗೆ ಹೇಳುತ್ತಾರೆ ಅಂತ ವಿಶೇಷ. ಇದು ಲಲಿತಾ ಸಹಸ್ರನಾಮ ಹೇಳಿದ್ರೇ ಪುಣ್ಯ ಇದೆ, ಲಲಿತೆ ಅಂತ ಸ್ಮರಣೆ ಮಾಡಿದ್ರೆ ಪುಣ್ಯ ಇದೆ. ಆ ಬಂಡಾಸುರ ಇವಾಗ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಸಮಾಜದಲ್ಲಿ ಅಂಟ್ಕೊಂಡಿದ್ದಾನೆ. ಆ ಬಂಡಾಸುರನ ಸಂಹಾರ ನಮ್ಮಿಂದ ಆಗಬೇಕು. ತುಂಬ ಉತ್ತಮವಾಗಿತ್ತು ನೀವೆಲ್ಲ ಉಲ್ಲೇಖ ಮಾಡುವಾಗ. ಹಾಗಾಗಿ ಮೊದಲನೇದೊಂದು ಶ್ಲೋಕ ಹೇಳ್ಕೊಡ್ತೀನಿ, ದಯವಿಟ್ಟು ಎಲ್ಲ ಹೇಳಿ. ನೀವ್ಯಾರು ಪರಸ್ಪರ ಮಾತಾಡಬೇಡಿ. ಕೆಲವೇ ಸಮಯ ನೋಡಿ, ಮಕ್ಕಳೆಲ್ಲ ಸುಮ್ಮನೆ ಆಗ್ಬಿಟ್ರೆ ಇವಾಗ ಗಲಾಟೆ ಮಾಡ್ತಿದ್ದು ಮಕ್ಕಳೆಲ್ಲ. ನಾವು ಪರಸ್ಪರ ಮಾತಾಡೋದು ಬೇಡ. ಶ್ಲೋಕ ಹೇಳ್ಕೊಡ್ತೀನಿ, ದೇವಿನ ಸ್ಮರಣೆ ಮಾಡಿ. ದೇವಿ ಎಲ್ಲೋ ಇಲ್ಲ, ನಮ್ಮ ಹೃದಯದಲ್ಲೇ ಇದ್ದಾಳೆ. ಆ ಪ್ರತೀಕವಾಗಿ ಕೂತಿಯಾಳ ತಾಯಿ. ಗುರೂರ ಲಕ್ಷ್ಮಿ ಎಲ್ಲರೂ ಮನೆಗೂ ಬರಲ್ಲ, ಎಲ್ಲ ಕ್ಷೇತ್ರಕ್ಕೂ ಹೋಗಲ್ಲ. ಇವತ್ತೇನು ನಮ್ಮ ಪುಣ್ಯ, ಮಾಘ ಮಾಸದ ಕೃಷ್ಣ ಪಕ್ಷದ ಪಂಚಮಿ ಶುಕ್ರವಾರ, ತುಂಬ ಪವಿತ್ರವಾದ ದಿವಸ ಇವತ್ತು.
ಒಳ್ಳೆ ಗೋಧೂಳಿ ಲಗ್ನದಲ್ಲಿ ನೀವು ಆ ಲಕ್ಷ್ಮಿಯನ್ನು ದರ್ಶನ ಮಾಡ್ತಾ ಇದ್ದೀರಿ ಅಂದರೆ ಎಷ್ಟೋ ಜನ್ಮದ ಪುಣ್ಯ ಇದು. ಹಾಗಾಗಿ ಆಕೆ ಆಶೀರ್ವಾದ ನಮಗೆಲ್ರಿಗೂ ಇರಲಿ, ನಾವು ಮಾಡೋವಂಥ ಕಾರ್ಯಕ್ಕೆ ಆಕೆ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ನಾನು ಹೇಳ್ಕೊಡ್ತೀನಿ, ಎಲ್ಲರೂ ದಯವಿಟ್ಟು ಆ ಶ್ಲೋಕ ಹೇಳಿ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಹಿಂದೆ ಇರೋರು ಎಲ್ಲರೂ ಹೇಳಿ, ಯಾರಿಗೆ ಸಾಧ್ಯ ಆಗುತ್ತೆ ಕೈ ಮುಕ್ಕೊಂಡು ಹೇಳಿ, ಯಾರಿಗೆ ಕಷ್ಟ ಆಗುತ್ತೆ ಸದ್ಯ ಹಾಗೆ ಹೇಳಿ, ಬಾಯಿ ಅಂತೂ ಬಿಟ್ಟು ಹೇಳಿ, ಎಲ್ಲರೂ ಒಟ್ಟಿಗೆ ಬರಲಿ ಸ್ವರ. ಕೈ ಮುಕ್ಕೊಂಡು ಹೇಳಿ. ಇದು ಸಿಗುತ್ತೇನ್ರಿ ನಿಮಗೆ? ಮುಂದಿನ ಶುಕ್ರವಾರ ಇಲ್ಲಿ ಸಿಗೋಲ್ಲ. ಏನೋ ಇವತ್ತು ಅತ್ತಿ ತಲುಗದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ. ನೋಡಿ, ಸಕ್ಕರೆ ತುಪ್ಪ ಕಾಲುವ ಹರಿಸೆ ಶುಕ್ರವಾರದ ಪೂಜೆಯ ವೇಳೆಗೆ. ಪುರಂದಾಸರು ಹೇಳುತ್ತಾರೆ, ಶುಕ್ರವಾರದ ಪೂಜೆ ಸಮಯ ಬಾತಾಯಿ ಸಂಜೆ ನೋಡಿ, ಒಳ್ಳೆ ಶುಕ್ರವಾರ. ನಮಗೆಲ್ಲ ಪುಣ್ಯನೋ ಪುಣ್ಯ, ಎಲ್ಲರೂ ಹೇಳಿ ಆ ಪುಣ್ಯ ಎಲ್ರಿಗೂ ಸಿಕ್ಕಲಿ. ಯಾವ ದೇವಿ ಯಾ ದೇವಿ ಸರ್ವಭೂತೇಷು ಸ್ತ್ರೀರೂಪೇಣ ಸಂಸ್ಥಿತಾ ನಮಸ್ತಸ್ಯೈ ನಮಸ್ತಸ್ಯೈ. ಹಿಂದೂ ಧರ್ಮಕ್ಕೆ ಹಿಂದೂ ಧರ್ಮಕ್ಕೆ ಅಯೋಧ್ಯಾವಾಸಿ ಪ್ರಭು ಶ್ರೀರಾಮಚಂದ್ರ ಮಹಾರಾಜ ಕಿ. ನಾವೆಲ್ಲ ಹಿಂದೂ ಅಂದ್ರೆ ನಾವೆಲ್ಲ ಒಂದು ಅಂತೆ. ನಾವೆಲ್ಲ ಹಿಂದೂ, ನಾವೆಲ್ಲ ಹಿಂದೂ. ಹೃದಯದಿಂದ ಹೇಳಿ, ಗೊತ್ತಾಯ್ತಾ? ನನ್ನ ಮುಂದೆ ಹೇಳ್ತಿಲ್ಲ, ಲಕ್ಷ್ಮಿ ಮುಂದೆ ಹೇಳ್ತಿದ್ರೆ. ಯಾವ ಲಕ್ಷ್ಮಿ? ಗುರು ಲಕ್ಷ್ಮಿ. ಗೊತ್ತಾಯ್ತಾ? ನೆನಪಿಟ್ಕೊಳ್ಳಿ, ಹೃದಯದಿಂದ ಹೇಳಿ. ನಾವೆಲ್ಲ ಹಿಂದೂ, ನಾವೆಲ್ಲ ಹಿಂದೂ, ನಾವೆಲ್ಲ ಹಿಂದೂ. ಒಬ್ಬ ಹಿಂದೂ ಈ ದೇಶದಲ್ಲಿರುವವರೆಗೂ ಇದು ಹಿಂದೂಸ್ತಾನ, ಒಬ್ಬ ಹಿಂದೂ ಬದುಕಿರುವವರೆಗೂ ಇದು ಹಿಂದೂಸ್ತಾನ ಅಂತ ನೆನಪಿಟ್ಕೊಳ್ಳಿ. ಯಾವ ಹಿಂದೂಗೂ ಬೇಸರ ಆದರೂ, ತೊಂದರೆ ಆದರೂ, ಅವಮಾನ ಆದರೂ ಸಹಿಸಬಾರ್ದು. ಆ ರೀತಿ ನಾವು ಸಂಘಟನೆ ಮಾಡ್ತೀವಿ ಅಂತಾದರೆ, ಈ ಕಾರ್ಯಕರ್ತರಿಗೆ ನಾವೆಲ್ಲ ಬೆಂಬಲ ಕೊಡ್ತೀವಿ ಅಂದರೆ ಇವತ್ತಿನ ಈ ಒಂದು ಹಿಂದೂ ಸಮಾಜೋತ್ಸವ ಯಶಸ್ವಿ ಆಗುತ್ತೆ. ನಮಗೆ ಕೊಟ್ಟಂಥ ಒಂದೆರಡು ಸಮಯ ಇದು ತಾಯಿಯ ಚರಣಕ್ಕೆ ಸಮರ್ಪಣೆ ಮಾಡ್ತೀವಿ ಅಂತೇಳಿ ಎಲ್ಲ ಕಾರ್ಯಕರ್ತರು. भगवते वासुदेवाय। नमो भगवते वासुदेवाय। हरि ओम। वक्रतुंड महाकाय। वक्रतुंड महाकाय। कोटि सूर्य समप्रभा। कोटि सूर्य समप्रभा। निर्विघ्नं कुरु मे देवा। निर्विघ्नं कुरु मे देवा।
सर्वकार्येषु सर्वदा सर्वकार्येषु सर्वदा मोरया रे बाबा मोरया रे मोरया रे बाबा मोरया रे मोरया रे बाबा मोरया रे बाबा मोरया रे बाबा मोरया रे मोरया रे बाबा मोरया रे बाबा मोरया रे बाबा मोरया रे मोरया रे बाबा मोरया रे बाबा मोरया रे बाबा मोरया रे मोरया रे बाबा मोरया रे बाबा मोरया रे बाबा मोरया रे गणपति बाबा मोरया मंगलमूर्ति मोरया बुद्धि प्रदाय मोरया रे मोरया रे मोरया रे बाबा मोरया रे अष्टविनायक मोरया मोरया गजानन प्रबोधक हस्त मोरया मोरया रे बाबा मोरया रे मोरया रे बाबा मोरया रे मोरया रे बाबा मोरया मोरया रे बाबा मोरया रे बाबा मोरया रे मोरया रे बाबा मोरया रे बाबा मोरया रे मोरया रे बाबा मोरया रे श्री रामचंद्र महाप्रभु की हेलो जय श्री राम जय श्री राम पुरंदराभ्यां नमः अरुन्धते वसिष्ठाभ्यां नमः दुर्गायै नमः गणपतये नमः क्षेत्रपालाय नमः वास्तुपुरुषाय नमः मातृभ्यो नमः देवानां प्रोक्ष्य आत्मानां प्रोक्ष्य हरिः ॐ महादेव्यै च विद्महे विष्णुपत्न्यै च धीमहि तन्नो लक्ष्मी प्रचोदयात् ॐ भूर्भुवस्सुः वरुणमहालक्ष्मी देव्यै नमावाहयामि स्थापयामि पूजयामि आवाहिता महालक्ष्मी नमः हस्तयोः अर्घ्यमर्घ्यं समर्पयामि पादारविन्दयोः पाद्यं समर्पयामि मुखे आचमनीयं समर्पयामि अथ शब्दोदकास्तारं जगारजुष्ये आपो इष्टामयो भवस्तारभूर्जे दधातन महेरणादिदक्ष ॐ सुजायै नमः ॐ धन्यायै नमः ॐ विरङ्ग्यै नमः ॐ लक्ष्मी नमः
ओम नित्यपुष्टायै नमः ओम विभावर्यै नमः ओम वसुधारिण्यै नमः ओम कमलायै नमः ओम कान्तायै नमः ओम कामाक्ष्यै नमः ओम कमलसम्भवायै नमः ओम अनुग्रहपदायै नमः ओम बुद्ध्यै नमः ओम अनघायै नमः ओम हरिवल्लभायै नमः ओम अशोकायै नमः ओम अमृतायै नमः ओम दीप्तायै नमः ओम लोकशोकविनाशिन्यै नमः ओम धर्मनिलयायै नमः ओम करुणायै नमः प्रियायै नमः ओम पद्महस्तायै नमः ओम पद्माक्षयै नमः ओम पद्मसुन्दर्यै नमः ओम पद्मोद्भवायै नमः ओम पद्ममुद्रै नमः ओम पद्मनाभप्रियायै नमः ओम रमायै नमः ओम पद्ममालाधरायै नमः ओम देव्यै नमः ओम पद्मिन्यै नमः ओम पद्मकन्दिन्यै नमः ओम पुण्यगन्धायै नमः ओम सुप्रसन्नायै नमः ओम प्रसादाविमुखै नमः ओम प्रभायै नमः ओम चन्द्रवदनायै नमः ओम पुष्टै नमः ओम शिवायै नमः ओम शिवकर्यै नमः नमः ओम तुष्टै नमः ओम दारिद्र्यनाशिन्यै नमः ओम प्रीतिपुष्करिण्यै नमः ओम शान्तायै नमः ओम शुक्लमाल्याम्बरायै नमः ओम श्रियै नमः ओम भास्विन्यै नमः ओम वसुन्धरायै नमः ओम उदारङ्गायै नमः ओम हरिण्यै नमः ओम हेमालिन्यै नमः ओम धनधान्यकर्यै नमः ओम सिद्ध्यै नमः ओम शैल्यदो सहस्रनाम्ने पुरुषाय शाश्वते सहस्रकोटियुगधारिणे नमः सकलाराधनैः स्वर्जितमस्तु अत ಮಾತೆಯರೆಲ್ಲ ದೀಪ ಹಚ್ಕೊಂಡ್ಬಿಡ್ರಿ ಊದ್ಕಡಿ ತಂದಿರೋರೆಲ್ಲ ಊದ್ಕಡಿ ಹಚ್ಬಿಡಿ आशास्ते यजमानोऽसौ आयुराशास्ते सुप्रदास्ते सदातमनस्यामाशास्ते तदस्मै देवानासंतां तदग्निर्देवो देवेभ्यो वदते Video.
ಇವತ್ತು ಧ್ವಂಸಂದ್ರ ಗ್ರಾಮದಲ್ಲಿ ಅದ್ಧೂರಿಯಾಗಿ ಹಿಂದೂ ಸಮಾಜೋತ್ಸವನ ಆಚರಿಸ್ತಾ ಇದ್ದೇವೆ. ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳ ಸಂಪೂರ್ಣ ಮುಗಿಸಿರೋ ಪ್ರಯುಕ್ತ ಹಿರಿಯರ ಆದೇಶದ ಮೇಲೆ ದೇಶಾದ್ಯಂತ ಸಮಾಜೋತ್ಸವ ನಡೀತಾ ಇದೆ. ಅದರ ಅಂಗವಾಗಿ ಇವತ್ತು ಧ್ವಂಸಂದ್ರ ಗ್ರಾಮದಲ್ಲಿ ಶುಭ ಶುಕ್ರವಾರ ನಾವು ಹಿಂದೂ ಸಮಾಜೋತ್ಸವನ ನಡೆಸ್ತಾ ಇದ್ದೇವೆ. ಇವತ್ತು ಏನು ನಾವು ಹಿಂದೂ ಸಮಾಜೋತ್ಸವದ ಅಂಗವಾಗಿ ಗೊರವನಹಳ್ಳಿಯಿಂದ ಶ್ರೀ ಲಕ್ಷ್ಮೀ ದೇವಿಯ ಉತ್ಸವ ಮೂರ್ತಿಯನ್ನು ತಗೊಂಬಂದು ಧ್ವಂಸಂದ್ರ ಗ್ರಾಮದ ಎಲ್ಲ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಸಂಜೆ ದೀಪೋತ್ಸವವನ್ನು ಮಾಡಿ ಭಜನಾ ಕಾರ್ಯಕ್ರಮ ಎಲ್ಲ ಇಟ್ಕೊಂಡು ತದನಂತರ ನಮ್ಮ ಹಿಂದೂಗಳೆಲ್ಲ ಒಟ್ಟಾಗಿ ಸೇರಿ ಇವತ್ತು ಒಂದು ವಿಶೇಷವಾದಂಥ ದೀಪೋತ್ಸವನೇ ಮಾಡಿದ್ದೀವಿ. ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಇಲ್ಲಿ ಮಹಿಳೆಯರು ಬಂದಿದ್ದಾರೆ. ಬಹುಶಃ ಇದು ನಮ್ಮ ಭಾಗದ ಅದ್ಧೂರಿ ಹಿಂದೂ ಸಮಾಜೋತ್ಸವ ಅಂತಂದರೆ ತಪ್ಪಾಗಲಾರ್ದು. ಎಲ್ಲ ಕಡೆ ಹಿಂದೂಗಳು ಒಟ್ಟಾಗಿ ಸೇರಿ ಭೇದ ಭಾವ ಮರೆತು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಸಾರಬೇಕಾಗಿತ್ತು. ಇದನ್ನು ಮಾಡ್ತಾ ಇದ್ದೀವಿ. ಎಲ್ಲ ಹಿಂದೂಗಳಿಗೂ ಶುಭವಾಗಲಿ, ಎಲ್ಲ ಹಿಂದೂಗಳು ಒಗ್ಗಟ್ಟಾಗಲಿ, ಎಲ್ಲ ಹಿಂದೂಗಳಿಗೆ ಸಹಕರಿಸಲಿ ಅಂತ ಹೇಳ್ತಾ ಜೈ ಶ್ರೀರಾಮ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವದ ಪ್ರಯುಕ್ತ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅದರಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವೂ ಸಹ ಒಂದಾಗಿತ್ತು. ಹಿಂದೂಗಳು ಎಲ್ಲರೂ ಒಗ್ಗಟ್ಟಾಗಿ ಬಾಳಬೇಕು, ಇದು ಎಲ್ಲರಿಗೂ ಭೇದ ಭಾವ ತೊಲಗಬೇಕು, ಸಾಮರಸ್ಯ ಮೂಡಬೇಕು ಅನ್ನೋದರ ಪ್ರಯುಕ್ತ ಹಿಂದೂ ಸಮಾಜೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಅದು ಯಾವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತೋ ಎಲ್ಲರೂ ತಿಳಿದುಕೊಳ್ಳೋದಕ್ಕಿಂತ ಹೆಚ್ಚಾಗಿ ಯಶಸ್ವಿಯಾಗಿದೆ. ಅದಕ್ಕಾಗಿ ಧ್ವಂಸಂದ್ರ ಗ್ರಾಮದ ಎಲ್ಲ ಸಾರ್ವಜನಿಕರಿಗೂ ಎಲ್ಲ ವರ್ಗದ ಜನರಿಗೂ ನಾವು ಧನ್ಯವಾದಗಳನ್ನು ಹೇಳುತ್ತೇವೆ. ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶತಾಬ್ದಿ ಅಂಗವಾಗಿ ಇಡೀ ದೇಶದಲ್ಲಿ ಎಲ್ಲ ಜಾತಿ ಜನಾಂಗ ಮರೆತು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಎಂದು ಹಿಂದೂ ಸಮಾಜೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದರ ಅಂಗವಾಗಿ ಧ್ವಂಸಂದ್ರ ಗ್ರಾಮದಲ್ಲಿ ಈ ದಿನ ಅದ್ಧೂರಿಯಾಗಿ ಶೋಭಾಯಾತ್ರೆ ಮತ್ತು ಸಭಾ ಕಾರ್ಯಕ್ರಮವನ್ನು ಆಯೋಜಿಸಿ ಇಡೀ ಗೊರವನಹಳ್ಳಿ ಲಕ್ಷ್ಮೀ ದೇವಿಯನ್ನು ತಂದು ಸುಮಾರು ಧ್ವಂಸಂದ್ರದಲ್ಲಿ ಇವತ್ತು ಜಾತ್ರೆ ಪ್ರಯುಕ್ತ ಥರ ಇತ್ತು. ಎಲ್ಲ ಈ ಸಭೆಯಲ್ಲಿ ಭಾಗವಹಿಸಿ ಈ ದೇವರ ಕೃಪೆಗೆ ಪಾತ್ರರಾಗಿ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಎಂದು ಸಾಬೀತುಪಡಿಸಿದ ಎಲ್ಲ ಜನಗಳಿಗೂ ಶುಭಾಶಯವನ್ನು ಕೋರುತ್ತಾ ಅದ್ಧೂರಿಯಾಗಿ ಸಭೆ ನಡೆಯಿತು ಅಂತ ತಿಳಿಸುತ್ತೇವೆ. ಗ್ರಾಮದ 100ನೇ ವರ್ಷದ ಒಂದು ಇತಿಹಾಸ ಇರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಪ್ರತಿಯೊಂದು ಹಳ್ಳಿನಲ್ಲೂ ಹಿಂದೂ ಸಮಾಜೋತ್ಸವ ಮಾಡ್ತಾ ಇದ್ದೇವೆ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಹಾಗೂ ನೆರೆದಿರತಕ್ಕಂಥ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಮತ್ತು ಹಾಗೂ ಎಲ್ಲ ಗ್ರಾಮಸ್ಥರು ಭಕ್ತಾದಿಗಳಿಗೂ ಫಸ್ಟು ನನ್ನ ನಮಸ್ಕಾರಗಳು. ಈ ಒಂದು ನಾವು ಧ್ವಂಸಂದ್ರ ಗ್ರಾಮದಲ್ಲಿ ಸುಮಾರು ಯಾವುದೇ ಕಾರ್ಯಕ್ರಮ ಹಮ್ಮಿಕೊಂಡ್ರೂ ನಮಗೆ ಭಾಳ ಭಕ್ತಿಯಿಂದ ಜನ ಬಂದು ಹಾರೈಸ್ತಾರೆ. ಅದಕ್ಕೆ ಎಲ್ಲ ಜನತೆಗೂ ನಮ್ಮ ಧ್ವಂಸಂದ್ರ ಗ್ರಾಮ ಪಂಚಾಯಿತಿ ಪರವಾಗಿ ಹಾಗೂ ಗ್ರಾಮದ ಪರವಾಗಿ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಒಂದು ಪ್ರಸಾದ ವಿನಿಯೋಗ ಇರ್ಬೋದು, ಮಹಾಮಂಗಳಾರತಿ ಹಾರ ನಾಗರಾಜು ಅವ್ರನ್ನ ಕರೆಸ್ಕೊಂಡ್ವಿ ಪ್ರಮುಖರು. ಅವರು ಒಂದು ಉದ್ದೇಶಪೂರ್ವಕವಾಗಿ ನಮ್ಮ ಹಿಂದೂ ಸಮಾಜಕ್ಕೆ ಏನು ಸಾರಬೇಕು, ನಮ್ಮ ಹಿಂದೂಗಳು ಯಾವ ಥರ ಒಗ್ಗಟ್ಟಾಗಬೇಕು ಅನ್ನೋ ಒಂದು ವಿಚಾರಗಳನ್ನ ಮುಟ್ಟಿಸ್ತಾರೆ. ಅವ್ರಿಗೂ ನಮ್ಮ ಬಂದಿರೋದಕ್ಕೆ ನಮ್ಮ ಒಂದು ಹಿಂದೂ ಸಮಾಜದ ಧ್ವಂಸಂದ್ರದ ಹಿಂದೂ ಸಮಾಜೋತ್ಸವ ಪರವಾಗಿ ಕೃತಜ್ಞತೆಗಳು ಅರ್ಪಿಸ್ತಾ ಇದ್ದೇನೆ. ಹಾಗೂ ಇಲ್ಲಿ ಇವತ್ತು ಪೂಜೆ ಆತನೆ ಭಜನೆ ಇತ್ತು, ಪಾಂಡುರಂಗ ಭಜನೆಯನ್ನು ಹಮ್ಮಿಕೊಂಡಿದ್ವಿ. ಒಳ್ಳೊಳ್ಳೆ ಪ್ರತಿಭಾವಂತ ಇವ್ರನ್ನ ಕರೆಸ್ಕೊಂಡಿದ್ದೀವಿ, ಹಿತವಚನಗಳು ಹೇಳೋದಕ್ಕೆ ಕರೆಸ್ಕೊಂಡಿದ್ದೀವಿ. ಅವ್ರಿಗೂ ಎಲ್ಲ ನಮ್ಮ ಗ್ರಾಮದ ಪರವಾಗಿ ಕೃತಜ್ಞತೆಗಳನ್ನ ಅರ್ಪಿಸ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷದ ಶತಾಬ್ದಿ ವರ್ಷದ ಪ್ರಯುಕ್ತ ಏನೊಂದು 5 ಕಾರ್ಯಕ್ರಮಗಳು ಕೊಟ್ಟಿದ್ರು. ಆ ಕಾರ್ಯಕ್ರಮಗಳಲ್ಲಿ ಒಂದಾದ ಹಿಂದೂ ಸಮಾಜೋತ್ಸವವನ್ನು ಇಡೀ ದೇಶದಲ್ಲಿ ಲಕ್ಷಾಂತರ ಕಡೆಗಳಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ 3000ಗಳಿಗೂ ಹೆಚ್ಚು ಗ್ರಾಮಗಳಲ್ಲಿ ಹಿಂದೂ ಸಮಾಜೋತ್ಸವ ಆಚರಣೆ ಮಾಡ್ತಾ ಇದೇ ಕಾರ್ಯಕ್ರಮ ಅಡಿಯಲ್ಲಿ ಧ್ವಂಸಂದ್ರ ಗ್ರಾಮದಲ್ಲಿ ಇವತ್ತು ಹಿಂದೂ ಸಮಾಜೋತ್ಸವ ಮತ್ತು ಗೊರವನಹಳ್ಳಿಯಿಂದ ಲಕ್ಷ್ಮೀನ ತಗೊಬಂದು ಲಕ್ಷ್ಮೀ ದೀಪೋತ್ಸವ ಕಾರ್ಯಕ್ರಮವನ್ನು ಆಚರಿಸಿದ್ದೀವಿ. ತುಂಬ ವಿಜೃಂಭಣೆಯಿಂದ ಕಾರ್ಯಕ್ರಮ ನೆರವೇರಿದೆ.
3 ಗಂಟೆಗೆ ಪ್ರಾರಂಭವಾದ ಕಾರ್ಯಕ್ರಮ, ಶೋಭಾಯಾತ್ರೆ ಮೂಲಕ ಪ್ರಾರಂಭವಾದ ಕಾರ್ಯಕ್ರಮ ಈಗ ಮಹಾಮಂಗಳಾರತಿ ಮೂಲಕ ಮುಗಿತಾ ಇದೆ. ನೀವೇ ನೋಡ್ತಾ ಇದ್ದೀರಿ, ಸುಮಾರು ಜನ, ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿಗೆ ಜನ ಬಂದು ನಮಗೆ ಸಹಕರಿಸಿದ್ದಾರೆ. ಇವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಈ ಹಿಂದೂನ ಜಾಗೃತಗೊಳಿಸುವಂಥ ಈ ಕಾರ್ಯಕ್ರಮವಾಗಿದ್ದು, ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಆಗಮಿಸಿದ್ದಕ್ಕೆ ಮತ್ತೊಮ್ಮೆ ಈ ಮಾಧ್ಯಮ ಮೂಲಕ ಧನ್ಯವಾದಗಳನ್ನ ನಮಿಸ್ತೇನೆ. ನಾವು ಧಮ್ಮಸಂದ್ರದಲ್ಲಿ ವಿಜೃಂಭಣೆಯಿಂದ ಹಿಂದೂ ಸಮಾಜದ ಬೆಳವಣಿಗೆಯನ್ನು ನೆರವೇರಿಸ್ಕೊಂಡು ಬಂದಿದ್ದೀವಿ. ನಮ್ಮ ಹಿಂದೂ ಸಂಸ್ಕೃತಿ ಎಷ್ಟೊಂದು ಶ್ರೀಮಂತಿಕೆಯನ್ನು ಹೊಂದಿದೆ, ಎಷ್ಟೊಂದು ಪವಿತ್ರವಾದ್ದು ಅನ್ನೋದನ್ನು ಈ ಜನಕ್ಕೆ ಧಮ್ಮಸಂದ್ರದಲ್ಲಿ ಎಲ್ಲರೂ ತಿಳಿಸ್ಕೊಟ್ಟಿದ್ದಾರೆ. ಹಿಂದೂ ಧರ್ಮ ಪುರಾತನ ಧರ್ಮದ್ದು, ಸನಾತನ ಧರ್ಮ ನಮ್ಮ ಇವತ್ತು ಮುಂದೆದು ನೆನ್ನೆದಲ್ಲ, ಇದು ಅನಾದಿ ಕಾಲದಿಂದಲೂ ಬೆಳೆ ಬಂದಂತಹ ಧರ್ಮ ನಮ್ಮ ಹಿಂದೂ ಧರ್ಮ. ಇದು ಇಲ್ಲಿ ಭಾಳ ಪವಿತ್ರತೆ ಮತ್ತು ಶ್ರೇಷ್ಠತೆಯನ್ನು ಹೊಂದಿರುವಂಥ ಧರ್ಮ ನಮ್ಮ ಧರ್ಮ. ಸುಮಾರು ತಲಾಂತರಗಳಿಂದಲೂ ಈ ಪ್ರಪಂಚ ಹುಟ್ಟಿದಾಗಿನಿಂದಲೂ ಹಿಂದೂ ಧರ್ಮ ಬೆಳೆದುಕೊಂಡು ಬಂದಿದೆ. ಇಡೀ ವಿಶ್ವದಲ್ಲಿಯೇ ಹೆಚ್ಚಂತಹ ಪವಿತ್ರವಾದ ಧರ್ಮ ಅಂದರೆ ಹಿಂದೂ ಧರ್ಮ. ಈ ಸಿಂಧೂ ನಾಗರಿಕತೆ, ಬ್ಯಾಬಿಲೋನಿಯಾ ನಾಗರಿಕತೆ, ಮೆಕ್ಸಿಕೋ ನಾಗರಿಕತೆ, ಎಷ್ಟೇ ನಾಗರಿಕತೆಗಳಿದ್ರೂ ಸಹ ನಮ್ಮ ಹಿಂದೂ ಧರ್ಮಕ್ಕೆ ಶ್ರೇಷ್ಠವಾದ ಧರ್ಮ ಬೇರೆ ಯಾವುದೂ ಇಲ್ಲ. ಅಂತಹ ಧರ್ಮ ನಮ್ಮ ಹಿಂದೂ ಧರ್ಮ. ಈ ಧರ್ಮಕ್ಕೆ ನಮ್ಮ ಇಡೀ ಭಾರತ ದೇಶ, ಇಡೀ ವಿಶ್ವಕ್ಕೆ ಮಾದರಿಯನ್ನು ನೀಡಿದಂಥ ಧರ್ಮ ನಮ್ಮ ಹಿಂದೂ ಧರ್ಮ. ಸಂಪ್ರದಾಯ ಮತ್ತು ಆಚಾರ ವಿಚಾರಗಳಿಗೆ ಹೆಚ್ಚು ಗಮನ ಕೊಟ್ಟು ಈ ದೇಶದ ಹಿಂದೂ ಧರ್ಮವನ್ನು ಉಳಿಸಿ ಬೆಳೆಸ್ಕೊಂಡು ಬಂದಂತಹ ಧರ್ಮ ನಮ್ಮ ಧರ್ಮ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಈ ದಿನ ಧಮ್ಮಸಂದ್ರದಲ್ಲಿ ಹಿಂದೂ ಸಮಾವೇಶ, ಶೋಭಾಯಾತ್ರೆ ಮತ್ತು ಸಮಾಜೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ತುಂಬ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಈ ದಿನ ನೆರವೇರಿತು. 13ನೇ ವಾರ್ಡು ವಿನಾಯಕನ ದೇವಸ್ಥಾನದಿಂದ ಹಿಡಿದು ನಾವು ಮೆರವಣಿಗೆ ಮತ್ತು ಭಾರತ ಮಾತೆಯ ವಾಹನದಲ್ಲಿ ಮೆರವಣಿಗೆಯಿಂದ ಮತ್ತು ಮಹಿಳೆಯರು ತುಂಬ ಎಲ್ಲ ಕಳಶ ಇದರಿಂದ ತುಂಬ ವಿಪರೀತದಿಂದ ಮೆರವಣಿಗೆಯಿಂದ ಬಂದು, ಹಾಗೆ ನೃತ್ಯ, ಆಮೇಲೆ ಇವಾಗ ಈ ನಮ್ಮ ಹಿಂದೂ ಸಮಾವೇಶ ಅಂದರೆ ಏನು ಗೊತ್ತಾ, ಎಲ್ಲ ಒಗ್ಗಟ್ಟಾಗಿ ಮಾಡಬೇಕು, ನಮ್ಮ ಹಿಂದೂಗಳೆಲ್ಲ ಒಗ್ಗಟ್ಟಾಗಿರಬೇಕು ಅಂತ ಈ ಕಾರ್ಯಕ್ರಮ ಮಾಡೋದು. ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ನೆರವೇರಿದೆ. ಹಾಗೆ ಈಗ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಂಥ ನಮ್ಮ ಎಲ್ಲ ಸ್ನೇಹಿತರು ಮತ್ತು ಧಮ್ಮಸಂದ್ರ ಗ್ರಾಮಸ್ಥರು ಮತ್ತು ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆ ಹೇಳ್ತೇನೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ವರ್ತೂರು ಪೊಲೀಸ್ ಸ್ಟೇಷನಿಂದ ತುಂಬ ಬಿಗಿ ಬಂದೋಬಸ್ತ್ ಕೊಟ್ಟು ತುಂಬ ಸಹಕಾರ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೂ ಒಂದು ಧನ್ಯವಾದ ಹೇಳ್ತಾ ಈ 2 ಮಾತನ್ನು ಮಾತಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ಕೃತಜ್ಞತೆ ಹೇಳ್ತಾ ಇದ್ದೀನಿ.